ನಮೋ ನಮೋ ಆಗ್ರಜ. ದೀರ್ಘಾಸ್ತ್ರ ಮಸ್ತು ಮೇಲೆ ಕೇಳ ಅನಜಾಗ್ರಣೆ ನೀನೇ ಧೀಮಣಿ. ಆಹೋ ಆಗ್ರಜ, ಅನಜನೇ ನಿಮ್ಮ ಪುತ್ರನಾದ ಉತ್ತರನು ನಿಮ್ಮ ಪುತ್ರಿಯರಾದ ಉತ್ತರಿಯು ನಮ್ಮ ಭಾವನಾದ ವಿರಾಟವು ಅಕ್ಕ ಸುದೇಶ ತಮ್ಮ ಕೀಚಕಾಕಣೆ ಮತ್ತು ನಿನ್ನ ಪ್ರಜಾ ಪರಿವಾರವಲ್ಲ ಕ್ಷೇಮದಿಂದಿರುವರೆ ನಮ್ಮ ಆಗದೆ. ಅನುದನೇ ಆಗ್ರಜೆ, ನಮ್ಮ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮವಾಗಿರುವುದೇನೆಂದು ಕೇಳಿದೆಯಾ? ಹೌದು ಆಗ್ರಜೆ. ಹಾಗಾದ್ರೆ ಹೇಳುವರೆ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಅದೇನು ವಿಸ್ತಾರವಾಗಿ ಹೇಳು. ನಿನ್ನ ಪ್ರಜೆ ಪರಿವಾರವೆಲ್ಲವೂ ನೀನು ನಿನ್ನ 100 ಮಂದಿ ತಮ್ಮಂದಿರು ಕ್ಷೇಮವಾಗಿರುವೇನು ಅನುಜಾಕಣೆ ಧೀಮಣೆ. ನಾನು ನನ್ನ 100 ಮಂದಿ ತಮ್ಮಂದಿರು ಮತ್ತು ನನ್ನ ಪ್ರಜಾ ಪರಿವಾರವಲ್ಲ ಇಂದಿನವರೆಗೂ ನಿನ್ನ ಪಾದ ಅಂತಃಕರಣದಿಂದಲೂ ಕ್ಷೇಮವಾಗಿರುವೆವು. ಸಂತೋಷವಾಯಿತು ಅಕ್ಕ ಸುದೇಶ್ನ ತಮ್ಮ. ಆದರೆ ನಿಮ್ಮ ದರ್ಶನ ಆಶೀರ್ವಾದಗಳಿಲ್ಲದೆ ಬಹಳ ದಿವಸಗಳಾದವು. ಆದ ಕಾರಣ ಬಂದ ನಮ್ಮ ಅಕ್ಕಯ್ಯ ಒಡ ಹುಟ್ಟಿದವನಾದ ಎನ್ನ ಮೇಲೆ ಸದಾ ಇರಲಿ ನಿನ್ನ ದಯ. ತಮ್ಮನೇ ಆಗದೆ ನನ್ನ ದಯ ಸದಾ ನಿನ್ನ ಮೇಲಿರುವುದು. ಆದರೆ ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದಿತು. ಅದೇನು ಹೊಸ ವಾರ್ತೆ ಕೇಳಿದೆಯೋ ಆಗ್ರಜೆ? ಆ ಸುದ್ದಿ ಕೇಳಿ ನನಗೆ ಭಯವಾಗುತ್ತಿರುವುದು. ನಾನಿರವರೆಗೆ ನಿನಗೆ ಬಂದ ಭಯವೇನು ಅಕ್ಕಯ್ಯ? ತಮ್ಮನೇ ಆಗದೆ ಆ ವಿಚಾರ ಏನೆಂದರೆ ಅದೇನು ಆಗದೆ?
ನಮ್ಮ ಆಗ್ರಜೆ ಅಕ್ಕಯ್ಯ ಕೇಳು ಮಾತನ ಆಡಲು ಬಾರೆ 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 ತಮ್ಮನೇ ಆಗ್ರಜೆ ದುಷ್ಟನಾದ ಆ ದುರ್ಯೋಧನನು ನಿನ್ನನ್ನು ಕಂಡರೆ ಸೈರಿಸಲು ಕೇಡು ಮಾತನಾಡುತ್ತಿರುವನು. ಹೌದೇನು ಆಗ್ರಜೆ ನಿನ್ನನ್ನು ಏನು ಮಾಡುವುದು ಏನು ಭಯವಾಗುತ್ತಿರುವುದು ಅನುಜಾಗ್ರಣೆ ಭೀಮನೇ. ಆಹೋ ಅಕ್ಕ ನಿನ್ನಗೆ ಹುಚ್ಚು ಹಿಡಿಯಿತೆ ಹೇಗೆ? ಆ ಕೌರವನೆಂಬ ಹದಮನು ಎನ್ನಂ ಕಂಡರೆ ಸೈರಿಸಲಾರನೆಂಬ ಈ ನಿನ್ನ ಮನದ ದುಗುಡವಂಬಿಡು. ಅದು ಅಕ್ಕ ಅದು ಯಾತಕ್ಕೆಂದರೆ ಧೈರ್ಯದಿದ್ದ ಈ ನಿನ್ನ ತಮ್ಮ ಕೀಚಕಾಗ್ರಣಿ ಎಂಬ ಹೆಸರನ್ನು ಕೇಳಿದ ಮಾತ್ರ ಯಾವ ಚಪ್ಪನ್ನ 56 ದೇಶಾಧಿಪರೆಯನ್ನು ಬಡದು ಘಟನೆ ನಡೆಸಲಾರಂಭಿಸುವರು. ಇಂತೊಪ್ಪುವ ಕೊಡುಗಲಿ ವಿಕ್ರಮನಾದ ಎನ್ನಗೆ ಆ ಕೌರವನೆಂಬ ಅದಮನು ಸರಿದಟ್ಟಾನೆ. ಪರರಾಜರಿಗೆ ಕುಮ್ಮಕ್ಕು ಕೊಟ್ಟಾನೆ. ವಿರಾಟ ಭೂಪನ ಮೇಲೆ ಹಗೆಯನ್ನು ಕೊಟ್ಟಾನೆ. ಅವನನ್ನು ಈ ಭೂಮಿ ಮೇಲೆ ಜೀವಿಸಾನೆ. ಆಗದೆ ನಿನ್ನ ಪಾದ ಅಂತಃಕರಣ ಬಂದಿರದೆ ಎಣ್ಣೆಗೆ ಎದುರು ಬಂದ ಹದಮರನ್ನು ಸದಬಡದೆ ಬಿಡುತ್ತೀನಿ. ಕೇಳಿದೀಯ ಅಕ್ಕ? ಆ ಭ್ರಷ್ಟ ಕೌರವನು ನನಗೆ ಅಕ್ಕ ಭಯಪೇಡ ಬೇಡ ಅಕ್ಕಯ್ಯ ಎಂದು ಹೇಳಿದೀಯಾ? ಹೌದು ಆಗ್ರಜೆ. ಅಮ್ಮನೇ ಆಗ್ರಜೆ ಸತಹುಳ ಸಿಂಹನೂ ನೀನು. ಹೌದು ಆಗ್ರಜೆ. ನೀವು 100 ಮಂದಿ ಇದ್ದ ಮೇಲೆ ನನಗೇಕೆ ಭಯ? ಅದೇ ಹೇಳಿದನಲ್ಲ ಆಗ್ರಜೆ. ಆ ಭೀಮೇಶನ ಅಂತಃಕರಣೆ ನಿನ್ನ ಮೇಲೆ ಸದಾ ಇರಲಿ ಅನುಜಾಗ್ರಣೆ ಭೀಮಣಿ. ಆಹೋ ಆಗ್ರಜೆ ಬಿಸಿಲಿನ ಆಯಾಸದಿಂದ ದೇಹವು ಬಹಳ ದಾಹಗೊಂಡಂತೆ ತೋರುತ್ತದೆ. ಅಕ್ಕಯ್ಯ ಆದ ಕಾರಣ ಎಣ್ಣೆಗೆ ಕುಡಿಯಲು ಸ್ವಲ್ಪ ಜಲವನ್ನು ತರಿಸಿಕೊಡಮ್ಮ. ಆಗ್ರಜೆ ಅನುಜನೇ ಬಿಸಿಲಿನ ದಾಹದಿಂದ ಬಾಯಾರಿ ಬಂದಿರುವೆಯಾ? ಹೌದು ಆಗ್ರಜೆ. ಸ್ವಲ್ಪ ಜಲವನ್ನು ತರಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯಾ? ಹೌದು ಆಗ್ರಜೆ. ಹಾಗಾದ್ರೆ ಈ ಪೀಠವನ್ನು ಅಲಂಕರಿಸು, ಜಲವನ್ನು ತರಿಸಿಕೊಡುವೆನು. ನಿನ್ನ ಇಷ್ಟದಂತಾಗದೆ ಆಗ್ರಜೆ. ತಮ್ಮನು ದಾಹಗೊಂಡು ಬಂದಿರುವನು ಬೇಗನೆ ಸುವರ್ಣ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾ. ತಗಮ್ಮ ಸುವರ್ಣ ಪಾತ್ರೆ ಹಂಗೈತೆ ಬಂಗಾರದ. ಆಗದೆ ಸ್ವೀಕರಿಸು. ಇವಳೆಂಥ ರೂಪ
ನಿನ್ನ ಅರಮಂದಿರದ ಒಳಗಿನಿಂದ ಎಣ್ಣೆಗೆ ಕುಡಿಯಲು ಜಲವನ್ನು ತಂದು ಕೊಟ್ಟ ಈ ಸುಂದರ ಸ್ತ್ರೀಯಳದಾರು ಅಕ್ಕಯ್ಯ. ಇವಳನ್ನು ನೋಡಿದ ಕ್ಷಣವೇ ಎಣ್ಣೆಗೆ ಜಲದಾಹ ಒಡಗಿತು, ವಿರಹ ತಾಪ ಉದ್ಭವಿಸಿತು. ಇವಳ ಮೇಲೆ ಎಣ್ಣೆಗೆ ಮನಸಾಯಿತು. ಅಕ್ಕಯ್ಯ ಏನು ಇವಳ ಮೈಕಟ್ಟು, ಹಣೆಯ ಮೇಲೆ ಇಟ್ಟಿರುವಳ ಕುಂಕುಮ ಪಟ್ಟು ಪೀತಾಂಬರವನ್ನು ಉಟ್ಟು ಹೊಸ ವೈಡೂರ್ಯಾದಿಗಳಿಂದ ನಿರ್ಮಿಸಿದ ಆಭರಣಾದಿಗಳನ್ನು ತೊಟ್ಟು ಅಕ್ಕ ಸುಧೀಷ್ಣ ಇರಲಾರೆ ನಾನೊಂದರಗಳಿಗೆ ಇವಳನ್ನು ಬಿಟ್ಟು ಆಗ್ರಜ ಇವಳ ನಡುವು ಬಲು ಸಣ್ಣ, ಏನು ಇವಳ ಮೈ ಬಣ್ಣ, ಇವಳ ಮೇಲೆ ಬಿತ್ತುರಲ್ಲ ಕಣ್ಣ. ಆದರೆ ರತಿಯೋ ಭಾರತಿಯೋ ದೇವೇಂದ್ರನ ಸತಿಯೋ ರಂಭ ಊರ್ವಶಿ ಮೇನಕ ತಿರುತ್ತಮೆಯೋ ಅಕ್ಕಯ್ಯ. ಆಹಾ ಚಂದ್ರನಲ್ಲಿ ಸಹ ಕಳಂಕ ಉಂಟು, ಇವಳ ಮುಖ ಕಮಲದಲ್ಲಿ ಕಳಂಕವೇ ಇಲ್ಲ. ಆಗದೆ ಇವಳು ದಾವ ರಾಜ್ಯಕ್ಕೆ ರಾಣಿಯೋ, ದಾವರಾಜನ ಸತಿಯೋ, ದಾವರಾಜನ ಮಗಳು. ಇವಳ ಯಾವ ಕಾರ್ಯ ನಿಮಿತ್ತವಾಗಿ ನನ್ನಲ್ಲಿಗೆ ಬಂದಿರುವಳು? ಆಗದೆ ಜಾಗೃತಿಯಿಂದ ಇವಳ ವಿಚಾರವನ್ನು ಎನ್ನಗೆ ತಿಳಿಸಿಕೊಡಮ್ಮ ಅಕ್ಕಯ್ಯ. ಆಗದೆ ಇವಳು ಯಾರೆಂದು ತಿಳಿಸಿಕೊಡು ಅಕ್ಕಯ್ಯ ಎಂದು ಕೇಳಿದೆಯ? ಹೌದು ಆಗದೆ. ಇವಳು ಯಾರೆಂದು ತಿಳಿದುಕೊಳ್ಳಬೇಕೆಂಬ ಆಸೆ? ಹೌದು ಆಗದೆ. ತಮ್ಮನೇ ಅಕ್ಕಯ್ಯ ತಿಳಿದುಕೊಂಡು ಏನು ಮಾಡುವೆ? ನಾನು ಮಾಡುವ ಕಾರ್ಯವೊಂದಿರುವುದಾಗದೆ. ಅನುಜನೇ ಅಕ್ಕಯ್ಯ ಹೇಳುವೆ ಕೇಳು. ಆ ಸ್ತ್ರೀಯರ ಹೆಸರೇನು ಆಗದೆ? ತಮ್ಮನೇ ಅವಳು ಯಾವ ಕಾರ್ಯ ನಿಮಿತ್ತವಾಗಿ ನಿನ್ನಲ್ಲಿಗೆ ಬಂದಿರಬಳ ಅಕ್ಕಯ್ಯ? ಹೇಳುವೆನು. ಅದು ಏನು ಚೆನ್ನಾಗಿ ಹೇಳು. ನಮ್ಮ ಅರಮಂದಿರಕ್ಕೆ ಏತಕ್ಕಾಗಿ ಬಂದಳು? ಎದಕ್ಕಾಗಿ ಬಂದಿರುವಳು ಆಗದೆ? ಏನು ಕೆಲಸವನ್ನು ಮಾಡುತ್ತಿರುವಳು? ಏನು ಕಾರ್ಯ ನಿಮಿತ್ತವಾಗಿ ಬಂದಿರುವಳು? ಹೇಳಲೇಬೇಕು ಆಗದೆ. ಹೇಳಲೇಬೇಕು, ನೀನು ಕೇಳಲೇಬೇಕು. ಕೇಳಲೇಬೇಕು, ಕೇಳಿ ಸಂತೋಷ ಪಡೆಯಲೇಬೇಕು. ನಮ್ಮ ಮನೆಯ ವಿಷಯ ತಿಳಿಸಲ್ಲ ರಾಣಿಯ ವಾಸವಾದದರಿಂದ ರಾಜಾದಿರಾಜರು ಹೆಂಡರು ಬಂದು ಕ್ಷೇಮ ಲಾಭ ವಿಚಾರ ಮಾಡುವ ಪದ್ಧತಿ ನನ್ನಲ್ಲಿರುವುದು. ತಮ್ಮನೇ ಅಕ್ಕಯ್ಯ ಅದರಂತೆ ಇವಳ ಬಂದವಳು ನಮ್ಮ ಮನೆಯಲ್ಲಿ ದಾಸಿ ಕೆಲಸವನ್ನು
ಮಾಡುತ್ತಿರುವಳು. ಹ, ಇವಳ ಗೋಷ್ಠಿ ನನಗೆ ತೆಕ್ಕಬೇಕು ಅನುಜಾಗ್ರಣೆ ಭೀಮನೇ. ಆಹೋ ಅಕ್ಕ, ಸಿಟ್ಟಾಗಬೇಡ. ಎನ್ನ ಭಿನ್ನಪವಂ ನಿನ್ನ ಮನದೋಳು ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು. ಮುಂದೆ ಆಗುವ ಕಾರ್ಯವನ್ನು ಲಕ್ಷ್ಯ ಅದೇನು ಅಕ್ಕ ಸುದೀಷ್ಣ. ಕೀಚಕ ಈ ನಿಮ್ಮ ಸಭಾಮಂದಿರದ ಮುಂಭಾಗದಲ್ಲಿರುವ ಈ ಸುಂದರ ಸ್ತ್ರೀಯಳದಾರು ಅಕ್ಕಯ್ಯ, ಈ ಲಲನಾಸಿರೋ ರತ್ನವನ್ನು ಎತ್ತಲಿಂದ ಸಂಪಾದಿಸಿದೆ. ಬಹಳ ದೂರದಿಂದ ಹಿಡಿದುಕೊಂಡು ಬಂದಿರುವೆನು. ಅಕ್ಕ ಸುದೀಷ್ಣ, ಈ ನಿಮ್ಮ ಸಭಾ ಮೋಹನಾಂಗಿಯರೆಂಬ ಕ್ಷೀರ ಸಮುದ್ರಕ್ಕೆ ಶರತ್ಕಾಲದ ಪೌರ್ಣಮಿ ಚಂದ್ರನ ಉದಯವಾದಂತೆ ಈಕೆಯ ಮೋಹಗಳು ಕಠಾಣೆ ಕಟ್ಟಿದ ಮುತ್ತಿನಂತೆ. ಅಕ್ಕ ಸುದೀಷ್ಣ, ನ್ಯರ್ಥನಾದ ಕರದೊಳ ಬಿಡದ ಕಗ್ಗದ ಲಕ್ಷ್ಮಿಯಂತೆ, ವಿರಾಜಿವ ಮಾಣಿಕ್ಯದಂತೆ, ನಕ್ಷತ್ರದಳ ರೋಹಿಣಿಯಂತೆ, ಹತ್ತರ ಕ್ರಿಯರಳ ಊರ್ವಶಿಯಂತೆ, ವನದೋಳ ಮಾಮರದಂತೆ, ಗುಣದೋಳ ಕ್ಷಮೆಯಂತೆ. ಆಹಾ, ಎನ್ನ ಮನಾನಂದಾರು ಶಾಂತರವ ಇವಳ ರೂಪದಲ್ಲಿ ದಾಂಟಿತು, ಜೀವನವೆಂಬ ತರಂಗಣಿಯನ್ನೇ ದಾಂಟಿತು. ಆಗದೆ ರಮೆ, ಗಿರಿಜೆ, ಶಾರದೆ, ಶಚಿ, ಚಿತ್ರಲೇಖಾದಿ ನಾಯಕಿಯರೇ ಮಹಾರೂಪವತಿಯರೆಂದು ಹೇಳುತ್ತಾರೆ. ಆಗದೆ ಈ ಎಲ್ಲ ದೇವಾಂಗಿನೆಯರ ರೂಪಗಳನ್ನು ಒಂದುಗೂಡಿಸಿ ಬಹುಬುದ್ಧಿಯಿಂದ ಲೋಕೇಶನಾದ ಬ್ರಹ್ಮನು ಈ ಸ್ತ್ರೀಯರನ್ನು ಸೃಷ್ಟಿ ಮಾಡಿದವನು ಏನು? ಅಕ್ಕಯ್ಯ, ಮನ್ಮಥ ಮಹಾರಾಜನ ಎನ್ನೊಳ ಯುದ್ಧ ಮಾಡಬೇಕೆಂದು ಮೋಹನದ ತಿಳಿಗೊಳಿಲಿನ ತೊಳೆದೆಟ್ಟ ಕಪ್ಪು ಹಲಿಗೆಯಂತೆ ಈ ಸುಂದರಿಯನ್ನು ಕಣ್ಣಿಗೆ ಕಾಣುವಳು. ಆಗದೆ ಈ ಸುದತಿ ಮಣಿಯಳ ಹವಯಗಳನ್ನು ವರ್ಣಿಸಿ ಹೇಳುವನು, ಚಿತ್ತ ಬಿಟ್ಟು ಲಾಲಿಸು. ಅಕ್ಕ ಸುದೀಷ್ಣ, ಕಿಂ ಪದ್ಮಂ ಕಿಂ ಮುಖಬಿಂಬಂ ಕಿಂ ಮಾಧ್ಯೆ ಕಿಂ ಮನೌ ಕಿಂ ದೃಶ್ಯೌ ಖಗೌ ಗುಚ್ಚೌ ಕನಕ ಕಲಸೌ ಕಿಂ ಕುಚೌ ಭಗತ್ಪಾದವ ಕನಕಲತಿಕಾವ ಕಿಂ ಅವರ. ಅಕ್ಕ ಸುದೀಷ್ಣ, ಇದರ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನು ಹೇಳಲೇಬೇಕು. ಅಗ್ರಜೆ, ನೀನು ಹೇಳಲೇಬೇಕು, ನಾನು ಕೇಳಲೇಬೇಕು. ಕಿಮ್ಮಿದಂ ಅಂದರೆ ಏನು ಚಂದ್ರನೋ, ಕಿಂ ಪದ್ಮಂ ಅಂದರೆ ಏನು ಕಮಲವೋ, ಕಿಂ ಮುಖಬಿಂಬಂ ಅಂದರೆ ಏನು ಸ್ಮರ ಖರದಿ ಮೆರೆಯೋ ಕನ್ನಡಿಯೋ. ಅಕ್ಕ ಸುದೀಷ್ಣ, ಕಿಂ ಮುಖಂ ಅಂದರೆ ಏನು ಕಾಂಚನದ ಮುಖಮಂಡಲವೋ, ಕಿಮ್ಮಾಬ್ಜ ಎಂದರೆ ಏನು ಕಂಜದಳವೋ, ಕಿಮ್ಮನವೆಂದರೆ ಏನು ತಿಳಿದಳೋ ಫಳಕ್ಕೆಂದು ಹೊಳೆಯುವ ಮೀನುಗಳು. ಅಕ್ಕಯ್ಯ, ಕಿಂ ದೃಶ್ಯವೆಂದರೆ ಏನು ಮೋಹನಾಂಗಿಯರ ಮೋಹಕಮಯ ನೋಟವೋ, ಖಗವೆಂದರೆ ಏನು ಚಕ್ರವಾಕದ್ವಯಗಳು, ಗುಚ್ಛವೆಂದರೆ ಏನು ತಾವರ ಬಗ್ಗೆಯೋ. ಕನಕ ಕಳಸವೆಂದರೆ ಏನು ಬಂಗಾರದ ಕಳಸಂಗಳು, ಕಿಂ ಹವರ ಹರ. ನಾ ಹಿಂಗೆ ಮಾಡಲಿ? ಈ ಬಿಂಬಾದರಿಯ ಅಟ್ಟಾಸದಿಂದ ಹುಟ್ಟಿರುವ ಪಟ್ಟಬಳೆಯ ಮೇಲೆ ಗಟ್ಟಿತರ ಮಾದಕ ಧಾನ್ಯ ಮುತ್ತಿನ ಆಹಾರ ಪಂಕ್ತಿಯಲ್ಲಿರುವ ಈ ತರುಣಿ ಮಣಿಗಳು ಒಂದು ಕಳವಾದರೂ ಕಮ್ಮಿ ಇಲ್ಲವಲ್ಲ. ಈ ಪೂರ್ಣ ರೂಪ ರಾಶಿಯಂ ಕಂಡು ಮನದೊಳ ಅಂಗ ಸಂಗಮಂ ಬಯಸಿ ಬೈರಿ ನಿಟ್ಟೋಸಿರೇ ಬಿಡುವಂತಾಯಿತು. ಆದ ಕಾರಣ ಹೇಗಾದರೂ ಮಾಡಿ ಈ ಕಾಮಿನಿ ರತ್ನವನ್ನು ಎನ್ನ ವಶ ಮಾಡು. ಅಕ್ಕ, ಇದು ನಿನ್ನಗೆ ಯಾವ ದೊಡ್ಡ ಲೆಕ್ಕ? ಆಗಲೇ ಇವಳನ್ನ ಕಂಡು ಈ ರೀತಿ ಹೊಗಳೆ ಮಾಡುತ್ತಿರುವಿಯಾ? ಹೌದು ಆಗ್ರಜೆ. ಇದರ ಅರ್ಥ ಇಷ್ಟೆಲ್ಲ ಇರುವುದೇ? ಇನ್ನ ಇರುವುದು ಆಗ್ರಜೆ. ನಮ್ಮನೆ ಆಗ್ರಜೆ, ಏನೆಂದು ಹೇಳಿದೆ? ಇವಳನ್ನು ವಶ ಮಾಡಿಕೊಡು. ಇವಳನ್ನು ವಶ ಮಾಡಿಕೊಡು ಅಕ್ಕ ಅಂತ ಕೇಳಿದೆ. ಇದು ಯಾವ ದೊಡ್ಡ ಲೆಕ್ಕ ಎಂದು ಇದು ಯಾವ ದೊಡ್ಡ ಲೆಕ್ಕ? ನಮ್ಮನೆ
ದೊಡ್ಡ ಲೆಕ್ಕವಲ್ಲ, ಚಿಕ್ಕ ಲೆಕ್ಕ, ಬೇಗನೆ ವಶ ಮಾಡಿಕೊಡು ಎಂದು ಕೇಳಿದೆಯಾ? ಹೌದು ಆಗ್ರಜೆ. ಬೇಡ ತಮ್ಮ. ಅದು ಯಾತಕ್ಕೆ ಆಗ್ರಜೆ? ಇವಳಿಗೆ ಇಷ್ಟ ಇರಬೇಕಲ್ಲ, ಅವಳಿಗೆ ಇಚ್ಛಾಗುವಂತೆ ನೀನು ಮಾಡಬೇಕಲ್ಲ. ಮನಸ್ಸಿಲ್ಲದವರಿಗೆ ಹೇಗೆ ಮಾಡಬೇಕು? ಅವಳಿಗೆ ಮನಸ್ಸಾಗುವಂತೆ ನೀನು ಮಾಡಬೇಕು. ಏನೆಂದು? ನಮ್ಮ ತಮ್ಮನ ಕೂಡೆಂದು. ತಮ್ಮನೇ, ಆಗ್ರಜೆ. ಹೆಣ್ಣಾಗಿ ಹೋಗಿ ಒಂದು ಹೆಣ್ಣನ್ನು ಈ ರೀತಿ ಮಾತನಾಡುವುದು ನನ್ನ ಧರ್ಮವೇ? ಅದು ಎನ್ನಗೆ ಬೇಕಾಗಿಲ್ಲವಲ್ಲ ಆಗ್ರಜೆ. ನಿನಗೇನು ಬೇಕಾಗಿರುವುದು? ಆ ಸ್ತ್ರೀಯರ ಬೇಕಾಗಿರುವಳು. ತಮ್ಮನೇ, ಆಗ್ರಜೆ. ಪರರನಾರಿಯ ಲಂಡ ಕಂಡ ಹೊಗಳಿ ಮಾಡಲೇ ಮಾಡುವರೇನ? ಪರರನಾರಿಯ ಲಂಡ ಕಂಡ ಹೊಗಳಿ ಮಾಡಲೇ ಮಾಡುವರೇನ? ಚಂದವಲ್ಲವೋ ನಿನ್ನಗೇನ? ಚಂದವಲ್ಲವೋ ನಿನ್ನಗೇನ? ತಿಳಿದನೇ ನಾಡ, ತಿಳಿದನೇ ನಾಡ. ಅದರ ವಿಷಯವಲ್ಲ ಚಂದವಿಲ್ಲದೆ ಕೇಳದೆ ಹೇಳುವೆ ನಾನೆಂದು ತಮ್ಮರೇ, ಆಗ್ರಜೆ. ಪರಸತಿಗಳನ್ನು ಕಂಡು ಹುಗಲು ವರ್ಣೆ ಮಾಡುವುದು ನಮ್ಮ ಧರ್ಮವಲ್ಲ. ಅದು ಎನ್ನಗೆ ಬೇಕಾಗಿಲ್ಲವಲ್ಲ. ತಮ್ಮರೇ, ಆಗ್ರಜೆ. ನೀನಿಲ್ಲಿಗೆ ಬಂದ ಕಾರ್ಯವೇನು? ನಿನ್ನ ದರ್ಶನ ಆಶೀರ್ವಾದಕ್ಕೋಸ್ಕರ ಬಂದಿರುವನು ಆಗ್ರಜೆ. ಮತ್ತೆ ನೀನು ಮಾತನಾಡುವುದೇನು? ಆ ಸ್ತ್ರೀಯರ ಎನ್ನಗೆ ಕಂಡ ಮೇಲೆ ಅವಳನ್ನು ಕೂಡಬೇಕೆಂಬ ಆಸೆ ಹುಟ್ಟಿರುವುದಲ್ಲ ಆಗ್ರಜೆ. ತಮ್ಮನೇ, ಆಗ್ರಜೆ. ಜಲವನ್ನು ಅವಳು ತಂದಾಕ್ಷರಕ್ಕೆ ಅವಳನ್ನು ನೋಡಿ ಮನಸ್ಸು ಮಾಡಿದೆಯಾ? ಹೌದು ಆಗ್ರಜೆ. ಆದ್ರೆ ಅವಳಿಗೆ ಮನಸ್ಸಾಗಬೇಕಲ್ಲ. ಅವಳಿಗೆ ಮನಸ್ಸಾಗುವಂತೆ ನೀನು ಮಾಡಬೇಕಲ್ಲ. ಪರಸತಿಯನ್ನು ಬಯಸುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಇವಳ ಗೋಷ್ಠಿಗೆ ಸರಮತ ಹೋಗಬೇಡ ತಮ್ಮ, ನಿನಗೆ ತಿಳಿಯದೆ ಅವಳ ಮರ್ಮ. ಅಕ್ಕ ಎನ್ನ ನುಡಿಯನ್ನು ಕೇಳು, ಸ್ವಲ್ಪ ತಾಳು. ಅದ್ಯಾವ ನುಡಿ? ಆಗ್ರಜೆ. ಅನುಜನೇ, ದೇವೇಂದ್ರನ ಸಭಾ ನಾಯಕಿಯರಾದ ಊರ್ವಶಿ ರಂಭಾದಿಯರೇ ಮಹಾರೂಪವತಿಯರೆಂದು ಹೇಳುತ್ತಾರೆ. ಗಜೆ, ಅನುಜನೇ, ಊರ್ವಶಿ ಎಂದರೆ ಸೂಜಿ ರೂಪದವಳು. ಛೆ, ಅವಳೇನು ನೆಟ್ಟಗಿದ್ದಾಳು. ಇವಳು ನೆಟ್ಟಗಿರವಳೆ. ಆಗದೆ ಅನುಜನೇ, ರಂಬೆ. ರಂಬೆ ಎಂದರೆ ಬಾಳೆ. ಓಹೋ, ಬಾಳೆ ಗಿಡದ ಬಾಳು ಯಾತಕ್ಕೆ ತರ? ಓಹೋ, ಅಕ್ಕ ಸುಧೀಷ್ಣ ಅಮ್ಮ ಕೀಚಕ ಗಣಿ ರೂಪದೊಳ ಅತಿಶ್ರೇಷ್ಠ ರೂಪವತಿ ಪಾರ್ವತಿ ಎಂದು ಹೇಳುತ್ತಾರೆ. ಹೌದೇ ಅಯ್ಯ, ಅಮ್ಮಯ್ಯ? ಕಲ್ಲಿನಲ್ಲಿ ಹುಟ್ಟಿದ ರೂಪವಂತನವ ಬಳಿಯ ಅಮ್ಮ ಕೀಚಕ ಗಣಿ ಅವರೆಲ್ಲರೂ ಪಂಗಲಂದಿ ಕರೆಸಿ ನಡೆಯುವ ಈ ಸುಂದರ ಸ್ತ್ರೀಯಳದ ಆಗದೆ ಈ ಗಜಗಾಮಿನಿಯರ ಪಾದದಲ್ಲಿಟ್ಟ ದಿವ್ಯಾಭರಣ ಗಲ್ ಗಲ್ಲೆಂಬುದನೆಯಿಂದ ತಾವು ಗಟ್ಟೆಗೆ ನಡೆಯುವುದನ್ನು ಕಂಡು ಬೈರಿಯ ಹಂಸವು ನಡೆಯಲಲ್ಲದೆ ಗಗನ ಸೇರಿತು. ಅಯ್ಯ, ಇಂಥ ಲಾವಣ್ಯವತಿಯಳಾದ ನೀರಜಾಕ್ಷಿಯನ್ನ ಕೈಗೆ ಹೇಗೆ ಸಿಕ್ಕಾಳು, ಎನ್ನ ಬಳಿಗೆ ಹೇಗೆ ಬಂದಳು? ಅಕ್ಕ, ಇವಳ ಎನ್ನಗೆ ತಕ್ಕ ಅಮ್ಮ ಜನನಿ ಶೈಲೇಂದ್ರಿ, ನನಗೆ ಹೊರಗಡೆ ಕೆಲಸವಿರುವುದು, ನಾನಿನ್ನು ಹೋಗಿ ಬರುವನು. ಬಹಳ ಕೆಲಸವಿರುವುದೇ? ಬಹಳ ಕೆಲಸವಿರುವುದು. ಹೋಗಿ ಬರುವೆಯಾ? ಹೋಗಿ ಬರುವೆನು. ಬೇಗನೆ ಹೋಗಿ ಬಿಡು. ಹೋಗಮ್ಮ, ಹೊತ್ತಾಗೈತೆ, ಕಾಪ್ ಮಾಡಕಡಂಗೆ ಅಮ್ಮ. ತಮ್ಮನೇ, ಆಗದೆ ನೋಡಿದ್ಯಾ? ನಿನ್ನ ಆರ್ಭಾಟ ನೋಡಲಾರದೆ ಅವಳು ಹೊರಟು ಹೋದಳು. ಅವಳು ನನ್ನನ್ನು ಕಂಡು ನಾಚಿಕೊಂಡು ಹೋಗಿರುವಳಾಗ್ರಜೆ. ನಿನಗೆ ಹಾಗೆ ಅನಿಸಿತೆ? ಹೌದು ಆಗ್ರಜೆ. ಅವಳು ಹೋಗಿದ್ದೇ ಬೇರೆ, ಅದು ಯಾತಕ್ಕೆ ಹೋದಳ ಆಗ್ರಜೆ? ನೀನು ತಿಳಿದುಕೊಂಡಿದ್ದೇ ಬೇರೆ. ಅದು ಏನೆಂದು ತಿಳಿಸಿಕೊಡ ಆಗ್ರಜೆ. ಇವಳು ಯಾರೆಂದು ತಿಳಿದುಕೊಂಡಿರುವೆ? ಇವಳ ಯಾರು ಆಗ್ರಜೆ? ಗಂಧರ್ವ ಸ್ತ್ರೀಯಳು. ಗಂಧರ್ವರ ಸ್ತ್ರೀಯಾದರೆ ಅವರ ತಮ್ಮನೇ, ಆಗ್ರಜೆ. ಈ ಸ್ತ್ರೀಯರನ್ನು ಬಯಸುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಆಗ್ರಜೆ? ಈಕೆ ಪತಿಗಳ ಗಂಧರ್ವರಂತೆ.
ಅವರಿಗೆಲ್ಲಿರುವಂತೆ ಎಲ್ಲೆಲ್ಲ ಇರುವುದನ್ನು ತೆಗೆದುಕೊಂಡು ಏನು ಮಾಡುವೆ? ನಾನು ಮಾಡುವ ಕಾರ್ಯ ಒಂದಿರುವುದು ಆಗ್ರಜಿ. ಒಂದೇ ಇರುವುದೇ? ಹೌದು ಆಗ್ರಜಿ. ಸಾವಿರಾರು ಇರುವುದೇ? ಅದು ನೀನು ಹೇಳಿದರೆ ನಾನು ಹೇಳಿಕೊಡುವನ ಅಕ್ಷಯ. ಆದ್ರೆ ಈಕೆ ಪತಿಗಳು ಎಲ್ಲೇ ಇದ್ದರೋ ಈಕೆ ಮಾನ ಅಭಿಮಾನವನ್ನು ಅಲ್ಲೆಲ್ಲೇ ಕಾಪಾಡುವರಂತೆ. ಅವರು ಬಂದ ಮೇಲೆ ನಾನು ನೋಡಿಕೊಳ್ಳುವರಂತೆ. ಆಗ್ರಜಿ, ಇವರ ವಿಚಾರ ಬಿಡು. ಯಾತಕ್ಕೆ ಬಿಡಬೇಕು ಆಗ್ರಜಿ? ಅವಳಿಗೆ ಇಷ್ಟವಿಲ್ಲ. ಅವರಿಗೆ ಇಷ್ಟ ಆಗುವಂತೆ ನೀನು ಮಾಡಬೇಕಲ್ಲ. ಬೇರೆ ಸ್ತ್ರೀಯರ ಬಯಸು. ಬೇರೆ ಸ್ತ್ರೀಯರ ಎನ್ನಗೆ ಬೇಕಾಗಿಲ್ಲ. ಇವರೇ ಬೇಕೇ? ಹೌದು ಆಗ್ರಜಿ. ಅಷ್ಟು ಇಷ್ಟವಾಗಿರವರೇ? ಅಷ್ಟು ಇಷ್ಟವಾಗಿರುವ ಆಗ್ರಜಿ. ಆಗ್ರಜಿ, ಪರಮ ಪತಿವ್ರತೆ ಶ್ರೇಷ್ಠ ನಾರಿ, ಶ್ರೇಷ್ಠ ಬಾಳಿಗೆ ಹಿರಿಯ ಬಾರೆ. ಸ್ತ್ರೀಯಳು ಮಹಾಪತಿವ್ರತೆಯು. ಏಕೆಯ ಪಟ್ಟಗಳು ಎಲ್ಲ ಇದ್ದರೋ ಏಕೆಯ ಮಾನಾಭಿಮಾನವನ್ನು ಕಾಪಾಡುವರಂತೆ. ಹೌದೇನು ಆಗ್ರಜಿ? ತಮ್ಮನೇ ಆಗ್ರಜಿ, ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಕಾಡುವುದು ರಾಜರಾದ ನಮ್ಮ ಧರ್ಮವಲ್ಲ. ಅದು ಯಾತಕ್ಕೆ ಧರ್ಮವಲ್ಲ ಅಕ್ಕಯ್ಯ? ಇವಳ ಆಸೆಯನ್ನು ಬಿಡು, ಬೇರೆ ಸ್ತ್ರೀಯನ್ನು ಬಯಸು. ನಿನಗೆ ಮದುವೆ ಮಾಡಿ ಧಾರೆಯನ್ನು ಕೊಟ್ಟು ಬಿಡುವರ ತಂದೆಯ ತಮ್ಮ ನಿನಗೆ ತಿಳಿಯದೆ ಅವಳ ಧರ್ಮ. ಆಹೋ ಆಗ್ರಜಿ, ದೇವೇಂದ್ರನ ಸತಿಮಣಿಯರೇ ಮಹಾರೂಪವತಿಯರೆಂದೇ ಹೇಳುತ್ತಾರೆ. ಆಗ್ರಜಿ, ರತ್ನ ದೀಪ್ತಿಯಂತೆ ಒಪ್ಪುವ ಈ ಸ್ತ್ರೀಯನ್ನು ಕಂಡು ಎನ್ನ ಕಣ್ಣು ಮುಚ್ಚುವಂತೆ ಆಯಿತು. ನಿಜವೇ? ಆಗ್ರಜಿ, ಆಂಜನೇ, ನೀನು ಈ ಸ್ತ್ರೀಯ ನಡುವೆಯನ್ನು ವಶ ಮಾಡುತ್ತೀನಿ ಎಂಬುದು ದುರ್ಲಭ. ಅಕ್ಕ ತಮ್ಮ, ನಿನಗೆ ಕೊಡಬೇಕೆಂಬ ಅಂತಃಕರಣ ನಿನ್ನಲ್ಲಿ ಹುಟ್ಟಿದ್ದೇ ನಿಜವಾದರೆ ಅಕ್ಕಯ್ಯ, ಮದನ ಮುಂಗಯ ಹರಗಿನಿ ಅಂತ ಒಪ್ಪುವ ಈ ಸ್ತ್ರೀಯನ್ನು ಎನ್ನಗೆ ಕೊಟ್ಟರೆ ಅಕ್ಕ ಸುಧೀಷ್ಣ ಎನ್ನ ಮನಸ್ಸೆಂಬ ಬಂಗಾರವನ್ನು ಮೋಹವೆಂಬ ಮುಜಿಯೊಳಗೆ ಪುಟಬಿಟ್ಟು ಬಹುಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನಿತವೆಂಬ ಕೊಡಲಿನಿಂದ ಸಾಗು ಬಡದ ಮನ್ನದ ತಾಪವೆಂಬ ತಗಡಿಗೆ ಈ ವನಿತ ರತ್ನವನ್ನು ಮುಂದಣಿಬಿಟ್ಟು ಬಳಿಯೇ ಪದಕದ ಹಾರನ್ನು ಮಾಡಿದೆ ಇವನು. ನೀನು ಈ ಸ್ತ್ರೀಗಳನ್ನು ಎನ್ನ ವಶ ಮಾಡಿದರೆ ನಾನು ನೀನು ಹೇಳಿದ ಚಾಕರಿಯಲ್ಲಿ ನಿಲ್ಲುವೆ, ನೀನು ಬೇಡದ ನುಡಿಗೆ ಸಲ್ಲುವೆ. ಅಕ್ಕಯ್ಯ, ಈ ಸ್ತ್ರೀಯರ ಸರಿ ಸಮಾನ ಸುರ ನರ ಗರುಡ ಗಂಧರ್ವರು ಸರಿಗಾಣನು. ಅಕ್ಕ ಸುಧೀಷ್ಣ, ತಮ್ಮಯ್ಯ, ಇದು ಒಂದು ಎನ್ನ ಅದೃಷ್ಟ. ನಾನು ಹೇಳುವನು ಬಲು ಸ್ಪಷ್ಟ, ಇದರ ಮೇಲೆ ನಿನ್ನಿಷ್ಟ. ಕಯ ತಮ್ಮಯ್ಯ, ಕಾಮಿನಿಯ ಗಟ್ಟ ಮದನ ಗುರಿಯಿಟ್ಟ ಪುಷ್ಪಾಸ್ತ್ರವನ್ನು ತೊಟ್ಟ ಹೃದಯಕ್ಕೆ ಬಿಟ್ಟ ಈ ಗಾಯ ಮಾಯುವುದೇ ಬಲು ಕಷ್ಟ. ಆದರೆ ಇವರನ್ನು ವಶ ಮಾಡಿಕೊಡೋದು ನನಗೂ ಬಲು ಕಷ್ಟ. ಕಯ್ಯ, ತಮ್ಮಯ್ಯ, ಇದಕ್ಕೆ ನಿನ್ನ ವಚನ ರಚನೆವೆಂಬ ಔಷಧವನ್ನು ಕೊಡಿಸು, ಕಾಮಿನಿಯ ಕವಚವನ್ನು ತೊಡಸು, ಮದನ ಸೆರೆಯನ್ನು ಬಿಡಿಸು. ಕಯ್ಯ, ತಮ್ಮಯ್ಯ, ಭೀಮೇಶನು ಎನ್ನಲು ಮುನಿದರೆ ಮುನಿಯಲಿ, ಈ ಮದಗಜ ಕಾಮಿನಿಯರನ್ನು ಎನ್ನ ಮದನ ಸಂಗರಿಸು, ಎನ್ನ ಜೀವವನ್ನು ಉಳಿಸು, ಎನ್ನನ್ನು ಉದ್ಧಾರ ಮಾಡಮ್ಮ. ಆಗ್ರಜೆ, ಆಗ್ರಜೆ, ಇವಳನ್ನು ವಶ ಮಾಡಿಕೊಡಬೇಕು, ನಿನ್ನ ಉದ್ಧಾರ ಮಾಡಬೇಕು. ಹೌದು ಆಗ್ರಜೆ, ನಿನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕು. ಸಂತೋಷ ಪಡಿಸಲೇಬೇಕು ಅಕ್ಕಯ್ಯ. ತಮ್ಮಯ್ಯ, ಆಗ್ರಜೆ, ಆದರೆ ಅವಳಿಗೆ ಮನಸ್ಸಿಲ್ಲವೆಂದರೆ ನಾನೇನು ಮಾಡಬೇಕು? ಅವಳಿಗೆ ಮನಸ್ಸಾಗುವಂತೆ ನೀನು ಮಾಡಬೇಕು. ಯಾವ ರೀತಿಯಿಂದ? ಅದು ಯಾವ ರೀತಿಯಿಂದ ಆದರೂ ನನಗೆ ಬೇಕಾಗಿಲ್ಲ, ಅವಳನ್ನು ಮಾತ್ರ ಎನ್ನ ವಶ ಮಾಡಲೇಬೇಕು. ಯಾವ ರೀತಿಯಿಂದ ಆದ್ರೂ ಬೇಕಾಗಿಲ್ಲ.
ನಾನು ಹೋಗಬೇಕು, ಅವಳನ್ನು ಕೂಡಲೇಬೇಕು. ನಾನು ಕಳಿಸಬೇಕು, ನೀನು ಕೂಡಬೇಕು. ಹೌದು ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಅಕ್ಕಯ್ಯನ ಮಾತು ಕೇಳುವೆಯಾ? ಸಹಜವಾಗಿ ಕೇಳುವನು ಅಗ್ರಜೆ. ಇವಳ ಆಸೆಯನ್ನು ಬಿಡೋ, ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಬೇರೆ ಸುದ್ದಿ ಎನ್ನಗೆ ಬೇಕಾಗಿಲ್ಲ, ಇವಳ ಮಾತ್ರ ನಾನು ಬಿಡುವುದಿಲ್ಲ. ತಮ್ಮನೇ ಅಗ್ರಜೆ, ದಾಸಿಯಾಗಿ ಬಂದವಳನ್ನು ಅರಸಿಯಾಗಿ ಮಾಡಿಕೊಳ್ಳುವುದು ನ್ಯಾಯವಲ್ಲ. ಅಗ್ರಜೆ, ಅನುಜನೇ, ಇವಳು ಏನು ಕಾರ್ಯವಾಗಿ ಬಂದಿರಬಳು? ದಾಸಿ ಕೆಲಸಕ್ಕಾಗಿ ಬಂದಿರವಳು. ಅಕ್ಕ ಸುಧೀಷ್ಣ, ಅಮ್ಮ ಕೀಚಕ, ನಿನ್ನ ಮನೆಯಲ್ಲಿ ದಾಸಿಯಾಗಿ ಬಂದ ಒಂದು ಹೆಣ್ಣು ಮರದ ಮೇಲೆ ಮಾಗಿರುವ ಮಾವಿನ ಹಣ್ಣು. ತಮ್ಮನೇ ಅಯ್ಯ, ಮಾವಿನ ಹಣ್ಣನ್ನು ಅದಕ್ಕಾಗಿ ಈ ನಿನ್ನ ಒಡ ಹುಟ್ಟಿದನು ಜನಾದ ಗಂಡುಗಲಿ ಕೀಚಕ ಮಹಾರಾಜನೆಂಬುವನ ಇತ್ತಿರವನ ಅವಳ ಮೇಲೆ ಕಣ್ಣು, ಅವಳನ್ನು ಕಳಿಸಿಕೊಟ್ಟು ಸಾರ್ಥಕ ಮಾಡಿ ಈ ನಿನ್ನ ತಮ್ಮನ ಜನ್ಮವನ್ನು. ತಮ್ಮನೇ ಆಗದೆ ಗಿಡದ ಮೇಲಿರುವ ಮಾವಿನ ಹಣ್ಣು ಹಣ್ಣು ಕಂಡು ಕಂಡು ಇಷ್ಟಪಟ್ಟಿರುವಿ. ಮನಸ್ಸಾಗಿರ್ಬೋದು ಅಗ್ರಜೆ. ಅದು ಮಾವಿನ ಹಣ್ಣು, ಇದು ಹೆಣ್ಣು. ಇವಳು ಮಾವಿನ ಹಣ್ಣಿನಂತೆ ಎನ್ನ ಕಣ್ಣಿಗೆ ಕಂಡಿರಬಲ್ಲ. ಹೆಣ್ಣಿನ ವಿಚಾರಕ್ಕೆ ಹೋದವರು ಎಂತೆಂಥ ಮಣ್ಣು ಪಾಲಾದರು. ನಾನು ಮಣ್ಣು ಪಾಲು ಆದರ ಚಿಂತೆಯಿಲ್ಲ, ಅವಳನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಹಣ್ಣಿನ ವಿಚಾರ ಬೇರೆ, ಹೆಣ್ಣಿನ ವಿಚಾರನೆ ಬೇರೆ, ಎಲ್ಲ ಒಂದೇ ಅಂತ ನಾನು ಅಂದುಕೊಂಡಿರುವನ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಭುವನವೀರ ಎನ್ನ ಸೋದರ ಆಲಿ ಕನ್ನಯ್ಯಂತೆ ಕಳೆಯ, ಕನ್ನಡಾರಿಯ ಪ್ರೇಮ ಪ್ರಣಯ ಪ್ರಾಣ ಕಂಠ ಕಾಲೆಚ್ಚಯ, ಕೇಳು ಬರುವುದು ನಿಶ್ಚಯ. ಭುವನವೀರ ಎನ್ನ ಸೋದರ ಆಲಿ ಸನ್ನಯ ಸುವಿಚಾರ, ಕನ್ನಡಾರಿಯ ಪ್ರೇಮ ಪ್ರಣಯ ಕೇಳು ಬರುವುದ ನಿಶ್ಚಯ, ಪ್ರಾಣ ಕಂಠ ಕಾಲೆಚ್ಚಯ. ಗಂಧರ್ವ ಸತಿಯಳು ಇವಳು, ಏಕೆ ಪತಿಗಳು ಗಂಧರ್ವ. ಗಂಧರ್ವ ಸತಿಯಳು ಇವಳು, ಏಕೆ ಪತಿಗಳು ಗಂಧರ್ವ. ನಂಬುನೇ ಮಾತನು, ಕೇಳಲೇ ಮಾತನು, ಭುವನವೇರ ಎನ್ನ ಸೋದರ ಆಲಿಸಲ್ಲಯ ಸುವಿಚಾರ, ಅನ್ನನಾರಿಯ ಪ್ರೇಮ ಪ್ರಣಯ ಕೇಳು ಬರುವುದು ನಿಶ್ಚಯ. ನೀನೇ ಪಾಪ ನೀನೇ ಯಾವ್ದು ಕಟ್ಟೋದು ಗೊತ್ತಾಗ್ತಿಲ್ವಾ? ಇಲ್ಲ ಎಂಬ್ರಾಯ್ಡ್ರಿ ಬೇಸ್ ಯಾವ್ದು ಕಟ್ಟ ಬಾಪ್ ನೀನ್ ಬಾಪ್ ಯಾವ್ದು ಕಟ್ತದ ಭಿನ್ನ ಪಿಚ್ಚೆ ಅದನ್ನ ಕಳಿಸಿ. ಯಾರಪ್ಪ ದಯವಿಟ್ಟು ಗಲಾಟೆ ಮಾಡಬೇಡ್ರಿ. ಸುಮ್ಮನೆ ಕುಂತಪ್ಪ. ಅಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಮಾರ ನೀವೇನು ಗುಂಡೆ ಹತ್ರ ಮಾಡ್ದಂಗೆ ಮಾಡ್ತೀರ? ಆ ಬಂಡಿ ಮೇಲೆ ಕೂತ್ಕೊಂಡ
ಇವ್ರು ಯಾರು ಸಣ್ಣರಲ್ಲ ಎಲ್ಲ 60-73 ಜನ ಗುಂಡೆ ತರ ಮಾಡಿ ಮಾಡ್ತಾರ ಶಾಂತಿರಪ್ಪ ಯಪ್ಪ ಓಟ್ ಆಗೇ ಐತವ್ರೆ ನೋಡ್ಬಾರ್ದ 70 ಹಿಂಗ್ ಮಾಡ್ತಾರೆ 20 ಹೆಂಗ್ ಮಾಡ್ದಾಡಿ ನಾವು ಕೈ ಒಕ್ಕಂಡಿದ್ದೀವಿ ಇದೇ ಬೈಲಾಡ್ ಸಾಮಾನದ ಎಮ್ಮಿಂಗ್ನೂರ ಗ್ರಾಮದ ಬಸಪ್ಪಣ್ಣವರ ಮಗ ಅಂತ ಮಡಿವಾಳ ಮಾತಿದ್ದೇವೆ ಇವರು ಕೀಚಕನ ಪಾತ್ರ ಮಾಡಿದಂತವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಎಮ್ಮಿನೂರು ಸಾಮಾನ್ಯ ಬಸಪ್ಪ ಕೀಸಿಗೆ ಇಷ್ಟಪ್ಪ ಇನ್ನು ಎಷ್ಟೊತ್ತು ಮಾಡ್ತೀರಿ ನೀವು ಮಾಮ ಎಲ್ಲಂತ ಮಾಮ ಆಮೇಲೆ ಆಗ್ರಜೆ ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರು ಈಕೆಯ ಪತಿಗಳ ಗಂಧರ್ವ ನಾಯಕರಂತೆ ಪತಿಗಳ 5 ಮಂದಿರವರಂತೆ. ಹೌದೇನು ಆಗ್ರಜೆ? ಅಮ್ಮರೇ ಆಗ್ರಜೆ ಇವಳ ಆಸೆಯನ್ನು ಬಿಟ್ಟು ಬಿಡು. ಅದು ಯಾತಕ್ಕೆ ಆಗ್ರಜೆ? ನೀನು ಮಾತನಾಡುವ ವಿಚಾರವೋ ಈಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿಕೊಂಡ ಬಿಡವರು. ಅವರನ್ನು ಕಂಡರೆ ನಾನು ಸುಮ್ಮನೆ ಬಿಡಬೇನೇನು ಆಗ್ರಜೆ? ತಮ್ಮರೇ ಅಕ್ಕಯ್ಯ ಇವಳ ಸಲವಾಗಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ನಾನು ಕೆಟ್ಟು ಹೋದರೂ ಚಿಂತೆಯಿಲ್ಲ, ಆ ಸ್ತ್ರೀಯರನ್ನು ಮಾತ್ರ ಬಿಟ್ಟು ಮುಂದೆ ಕಡಿ ಇಡುವುದಿಲ್ಲ. ಅಕ್ಕಯ್ಯಳ ಮಾತು ಮೀರಬೇಡ. ಯಾತಕ್ಕೆ ಮೀರಬಾರದು ಆಗ್ರಜೆ? ಆಲೋಚಿಸೋ, ತಿಳಿದು ನೋಡು ತಮ್ಮ, ನಿನಗೆ ತಿಳಿಯದು ಇವಳ ಮರ್ಮ. ಅಕ್ಕ ಸಂತೋಷದಿಂದ ಕೇಳು, ನಿನ್ನಗೆ ಹುಚ್ಚು ಹಿಡಿದಿರಬಹುದು, ಎನ್ನಗೆ ಮೂರ್ಖತನವೆಂಬ ದಳ ಸೇರಿರುವುದು. ಆಗ್ರಜೆ 14 ಲೋಕದಲ್ಲಿರುವ ಸ್ತ್ರೀಯರ ಚೆಲ್ವಿಕೆಯು ಇವಳ ಉಗುರ್ಪನೆಗೆ ಸರಿ ಹೋಗಲಾರರು. ಅಕ್ಕಯ್ಯ ಇದಕ್ಕೊಂದು ನೀತಿ ಹೇಳಿದನು, ಚಿತ್ತ ಬಿಟ್ಟು ಕೇಳು. ಅದೇನು? ಅರಸಿಕ ಜನ ಸಂಭಾಷಣನ್ನೇತು ರಸಿಕ ಜನ ವರ್ತಕಲಹ. ಅಕ್ಕ ಸುಧೀಷ್ಣ ಲಂಬ ಕುಚಸ್ತ್ರೀ ಲಿಂಗನನ್ನೇತು ಲಿಂಬ ಕುಚಸ್ತ್ರೀ ಪಾದತ್ರಾಡಣ ಮುಕ್ತ. ಅಕ್ಕ ಸುಧೀಷ್ಣ, ಇದರ ತಾತ್ಪರ್ಯವೇನೆಂದರೆ, ಅರ್ಥವೇನು? ಮೂರ್ಖ ಜನರ ಕೂಡ ಮಾತನಾಡುವುದಕ್ಕಿಂತಲೂ ಉತ್ತಮ ಜನರಿಂದ ತರ ಈ ಜಗಳವಾಡುವುದಲೇ ಸಂತೆ. ಅಕ್ಕ ಸುಧೀಷ್ಣ, ತಮ್ಮ ಕೀಚಕಾಗ್ರಣಿ, ತನ್ನ ಕೈಗೆ ಮೀರಿದ ಕುಜಗಳುಳ್ಳ ಸ್ತ್ರೀಯರನ್ನು ಆಲಿಂಗನ ಮಾಡುವುದಕ್ಕಿಂತಲೂ ನಿನ್ನೆ ಹಣ್ಣಿನಷ್ಟು ಕುಜಗಳುಳ್ಳ ಸ್ತ್ರೀಯರ ಪಾದದಿಂದ ವಧಿಸಿಕೊಳ್ಳುವುದೆಂದು ಶಾಸ್ತ್ರ ಸಮ್ಮತವಿರುವುದು. ಕಯ್ಯ
ಆದ ಕಾರಣ ಈ ಸ್ತ್ರೀಯಳಿಗೆ ಕುಂಭಕ್ಕೂ ಚಬ್ಬ ಎಂಗಲ ನಿಂಬೆ ಹಣ್ಣಿನಷ್ಟು ಎಷ್ಟು ಹೆಗ್ಗಳವಾಗಿ ಕಾಣುವವ ನೋಡು. ಅಕ್ಕಯ್ಯ, ಇವಳುಟ್ಟ ಪೀತಾಂಬರ ದುಡಿಗಿಗೆ, ಇವಳ ತೊಟ್ಟ ಕಂಚುಕದ ಸಂಚಿ ದಾಪರ ಸಾಮ್ರಾಜ್ಯಕ್ಕೆ ಎನ್ನ ಮನದವರ ಮಿಡಿಮಿಡಿಗೆ ಸಾಯುವ ಹೊತ್ತು ಬಂದೆ. ಕಯ್ಯ, ಆದ ಕಾರಣ ಹೇಗಾದರೂ ಮಾಡಿ ಈ ಸ್ತ್ರೀಯಳನ್ನು ಎನ್ನ ವಶ ಮಾಡಿ ವಿರಾಟ ರಾಯನ ಸತಿ ಇವಳೇ ನನಗೆ ಗತಿ. ಅಕ್ಕ, ವಿರಾಟ ನಾಯನ ಸತಿ ಆಗ್ರಜೆ, ಇವಳೇ ನಿನಗೆ ಗತಿ. ಇವಳೇ ಎನ್ನಗೆ ಗತಿ, ಇವಳಿಗೆ ನಾನೇ ಪತಿ. ತಮ್ಮನೇ, ಆಗ್ರಜೆ, ಇವಳನ್ನ ಬಯಸಿದರೆ ನಿನ್ನ ಪರಿಸ್ಥಿತಿ ಅದು ಗತಿಯಾಗುವುದು. ತಮ್ಮನೇ, ಆಗ್ರಜೆ, ಸೀತೆಯನ್ನು ಹೊತ್ತು ಒಯ್ದ ರಾವಣನ ಗತಿ ಏನಾಯಿತು? ಅದು ಎನ್ನಗೆ ಬೇಕಾಗಿಲ್ಲವಲ್ಲ ಆಗ್ರಜೆ. ಮತ್ತೇನು ಬೇಕು? ಆ ಸ್ತ್ರೀಯಳು ಬೇಕಾಗಿರವಳಲ್ಲ. ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಚಂದ್ರನೇನಾದ? ಅಕ್ಕಯ್ಯ, ಕುಂದಿಗೊಳಗಾದ. ಅದು ಎನ್ನಗೆ ಬೇಕಾಗಿಲ್ಲವೆಂದು ಹೇಳಿದರಲ್ಲ. ಇವಳನ್ನು ಬಯಸಿ ನೀನು ಸಹ ಪ್ರಾಣ ಕಳೆದುಕೊಳ್ಳಬೇಡ. ಎನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ, ಅವಳನ್ನು ವಶಪಡಿಸುವವರೆಗೂ ನಾನೆನ್ನ ಪಾದ ಬಿಡುವುದಿಲ್ಲ. ಅಮ್ಮನೇ, ಆಗದೆ ದಶಕಂಠ ರಾವಣ ಸೂರ ಸೀತೆಯೆಂದಲೇ ಪ್ರಾಣ ಸೀತೆಯನ್ನು ಬಯಸಿ ರಾವಣ ಏನಾದ? ರಾಮನ ಕೈಯಲ್ಲಿ ಪ್ರಾಣ ಬಿಟ್ಟ. ಅದಕ್ಕೆ ನಾನೇನು ಮಾಡಲಿ ಆಗ್ರಜೆ? ಇವಳನ್ನು ಬಯಸಿ ವ್ಯರ್ಥವಾಗಿ ನೀನು ಕೆಟ್ಟು ಹೋಗಬೇಡ. ಅಕ್ಕಯ್ಯ ಮಾತನ್ನು ಮೀರಬೇಡ. ಅದು ಅದಕ್ಕೆ ಹಾಗದೆ ಅಕ್ಕಯ್ಯ, ನೀನು ಮಾತನಾಡುವ ಈ ವಿಚಾರ ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿ ಕೊಂದು ಬಿಡುವರು. ಅವರನ್ನು ನಾನು ಲಕ್ಷಣ ಮಾಡಿ ಬಿಡುವರು. ಅಕ್ಕಯ್ಯ, ಇವರ ಆಸೆಯನ್ನು ಬಿಟ್ಟು ಅಕ್ಕಯ್ಯಳ ಮಾತನ್ನು ಕೇಳು. ಗಂಧರ್ವ ಸ್ತ್ರೀಯನ್ನು ಬಯಸುವುದು ನಿನಗೆ ನ್ಯಾಯವಲ್ಲ ಅಥವಾ ಸಿದ್ಧವಾಗಿದೆ. ಹೋಗಿ ಬರುವಂತ ನಿನಗೆ ತಿಳಿಯದಿವಳ ಪರಮ. ಆಗ್ರಜೆ, ನಿನ್ನ ಅರಮನೆಯಲ್ಲಿ ಇರುವ ವೈಯಾರಿಯಳನ್ನು ಎನ್ನ ಅರಮನೆಯ ದಾರಿಯನ್ನು ಇಳಿಸಿ ಎನ್ನ ಮನಸ್ಸು ಸಂತೋಷಗೊಳಿಸಮ್ಮ ಅಕ್ಕ. ಇದು ನಿನ್ನಗೆ ಅಕ್ಕ ದೊಡ್ಡ ಲೆಕ್ಕ. ಇದ್ಯಾವ ಲೆಕ್ಕ ಎಂದು ಕೇಳಿದೆಯಾ? ಹೌದು ಆಗ್ರಜೆ, ನಿನಗೆ ಚಿಕ್ಕದಾಗಿರುವುದು. ಎನ್ನಗೆ ಚಿಕ್ಕದಾದರೂ ಚಿಂತೆ ಇಲ್ಲ, ಅವಳನ್ನು ಮಾತ್ರ ನಾನು ಬಿಟ್ಟು ಹೋಗುವುದಿಲ್ಲ. ನಮ್ಮನೇ ಆಗ್ರಜೆ, ಆದರೆ ನಮ್ಮ ರಾಜ ಸಂಸ್ಥಾನದಲ್ಲಿ 1000 ಸ್ತ್ರೀಯರಿರುವರು. ಅವರು ಎನ್ನಗೆ ಬೇಕಾಗಿಲ್ಲವಲ್ಲ. ಒಬ್ಬರನ್ನು ಬಯಸು. ನನಗೆ ಬೇಕಾಗಿಲ್ಲವಲ್ಲ ಆಗ್ರಜೆ. ಮಾಡಿ ಧಾರೆ ಎಳೆದು ಕೊಟ್ಟು ಬಿಡುವೆನು. ನೀನು ಏನು ಹೇಳಿದರೆ ನಾನು ಕೇಳುವುದಿಲ್ಲ, ಅವರನ್ನು ಮಾತ್ರ ಬಿಟ್ಟು ಆದರೆ ಇವಳನ್ನು ವಶ ಮಾಡಿಕೊಡುವುದು ಮಾತ್ರ ಸಾಧ್ಯವಿಲ್ಲ. ನಾನು ವಶ ಮಾಡುವವರೆಗೆ ನಾನಿನ್ನ ಪಾದ ಬಿಡುವುದಿಲ್ಲ. ಆಲೋಚಿಸು. ಎಷ್ಟು ಆಲೋಚಿಸಿದರೆ ಅವಳ ಮೇಲೆ ಚಿಂತೆ ಎನ್ನಗೆ ಹೋಗುತ್ತಿಲ್ಲ. ಅಕ್ಕಯ್ಯಳ ಮಾತು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಆಗ್ರಜೆ. ತಮ್ಮನೇ ಆಗ್ರಜೆ, ಏಕೋಚಿತ ಒಬ್ಬ ದಾಸಿಯನ್ನು ಬಯಸುವುದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಒಪ್ಪುವುದು? ಅದು ಎನ್ನಗೆ ಗೊತ್ತಿಲ್ಲವಲ್ಲ ಆಗ್ರಜೆ. ತಮ್ಮನೇ, ಅಕ್ಕಯ್ಯ, ಇವಳ ಆಸೆಯನ್ನು ಬಿಡು. ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗುವಂತ ಲಾಭ ಅನುಚಾಕರಣೆ ಭೀಮಣಿ.
ಅಕ್ಕ ಸುಧೀಷ್ಣಾದೇವಿ ವೃತ ಆಡಂಬರವಾದ ಹಿತ ವಚನಗಳನ್ನಾಡಿದರೆ ಬಂದ ಫಲವೇನು? ಕಯ್ಯ, ನಾನೊಂದು ಬಗೆಯಾಗಿ ಹೇಳಿದನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು ಕಯ್ಯ. ತಮ್ಮಯ್ಯ. ಹೆಣ್ಣು ಹಣ್ಣು ಹಣ್ಣು ಪಕ್ವಕ್ಕೆ ಬಂದ ಫಲವನ್ನು ಕಣ್ಣಾರೆ ಕಂಡು ಭ್ರಮಿಸದೆ ಇರುವವರದಾರು? ಆಗ್ರಜೆ, ವಿರಂಚಿಯಾದ ಬ್ರಹ್ಮನು ತನ್ನ ಮಂಡಲದಲ್ಲಿ ಭಾರತಿಯನ್ನು ತಂದಿಟ್ಟುಕೊಂಡನು. ಸಾಕ್ಷಾತ್ ಪರಮೇಶ್ವರನೇ ಗಂಗೆಯನ್ನು ತಂದು ತನ್ನ ಶಿರೋಭಾರದಲ್ಲಿ ಧರಿಸಿಕೊಂಡಿರುವನು. ಅಕ್ಕಯ್ಯ, ಭಕ್ತವತ್ಸರನಾದ ಶ್ರೀಹರಿ ಲಕ್ಷ್ಮಿಯನ್ನು ತಂದು ಸ್ಥಳದಲ್ಲಿಟ್ಟುಕೊಂಡಿರುವನು. ಇಲ್ಲವಂದವರ್ಯಾರು? ಆಗ್ರಜೆ, ಅನುಜನೆ, ತ್ರಿಮೂರ್ತಿಗಳೇ ಕುಳಿತು ಈ ಪರಿಮಾಣವಾಗಿ ಯಥೋಚಿತ ನನ್ನಂತವನ ಪಾಡೆ. ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ ಭಕ್ತ ಇಷ್ಟ ಕಷ್ಟವನ್ನು ನೆರವೇರಿಸಬೇಕಾಗಿರುವ ಅವರ ಕರ್ತವ್ಯ. ಹಣೆ ಬರಹವ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನೀನು ಎಷ್ಟು ಹೇಳಿದರೂ ನಾನು ಕೇಳುವವನಲ್ಲ. ಆದ ಕಾರಣ ಹೇಗಾದರೂ ಮಾಡಿ ಆ ಸ್ತ್ರೀಯರನ್ನು ಎನ್ನ ವಶ ಮಾಡಿಕೊಡಕ್ಕ ಇವಳ ಎಣ್ಣೆಗೆ ತಕ್ಕ ಅಮ್ಮ ಆಗ್ರಜೆ. ಅನುಜಯನ್ನಯ್ಯ ಇವಳು ನಮ್ಮನ್ನೇ ನಂಬಿ ಬಂದಿರುವಳು. ಅದಕ್ಕಾಗಿ ನನ್ನನ್ನು ನಂಬಿ ಹೋಗುವಂತೆ ನೀನು ಮಾಡೆಂದು ಕೇಳಿದರಲ್ಲ ಅಗ್ರಜ. ತಮ್ಮನೇ, ಅಕ್ಕಯ್ಯ, ನೀನು ನನ್ನನ್ನು ನಂಬಿ ಬಂದಿರುವೆ, ಇವಳನ್ನು ನಂಬಿ ನನ್ನ ಅರಮಂದಿರಕ್ಕೆ ಕಳಿಸೆಂದು ಕೇಳಿದೀಯಾ? ಹೌದು ಅಗ್ರಜೆ. ತಮ್ಮ, ಅಕ್ಕ ಬೇಡ. ಅದು ಯಾತಕ್ಕೆ ಅಗ್ರಜೆ? ಇದೇ ರೀತಿ ಹೆಣ್ಣನ್ನು ಬಯಸಿ ಎಂತೆಂತವರು ಹಾಳಾಗಿ ಹೋದರು, ಪ್ರಾಣವನ್ನು ಬಿಟ್ಟರು. ಎನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಅವರನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಏಕೆ ಗಂಧರ್ವರಂತೆ ಅವರಿಗೆ ಎಲ್ಲಿರಬರಂತೆ ಆಗ್ರಜೆ? ತಮ್ಮನೇ, ಆಗ್ರಜೆ, ಎಲ್ಲೇ ಇದ್ದರೂ ಹಗಲಿರುಳು ಈಕೆಯ ಮಾನ ಅಭಿಮಾನವನ್ನು ಆ ಗಂಧರ್ವ ನಾಯಕರು ಕಾಯುವರಂತೆ. ತಮ್ಮನೇ, ಆಗ್ರಜೆ, ಇವರ ಆಶ್ಚರ್ಯ ಬಿಡೋ ರಥವು ಸಿದ್ಧವಾಗಿದೆ, ಹೋಗಿ ಬರುವಂತರಾಗು ಅನುಜ. ಅಕ್ಕ ಹೇಳ ಮಾತೆ ನಿಜ. ಆಹೋ ಅಕ್ಕ, ಏನು ಮಾತನಾಡಿದಿ? ಮಾತು ಹೇಳಿದೆ. ಆ ಗಂಧರ್ವರೆಂಬ ಅದನ ಹದಮರ ಎನ್ನನ್ ಕಂಡರ ಸಂಹಾರ ಮಾಡಿದರೆಂದು ಏನು ಸುದ್ದಿಯನ್ನು ಹೇಳಿದ್ರೆ? ಆಗಜೆ, ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ದಿಕ್ಪಾಲಕರೆಂಬ ಅದಮರ ಒಟ್ಟುಗೂಡಿ ಬಂದರ ಅವರ ಗೋಡುಗಳ ಮುರಿದು ಗಗನ ಮಂಡಲಕ್ಕೆ ಒಯ್ಯದುತ್ತಾರೆ. ದಿಟ್ಟ ಈ ನಿನ್ನ ಒಡ ಹುಟ್ಟಿದ ಎಣ್ಣೆಗೆ ಗಂಡಿನ ಕೀಚಕ ಮಹಾರಾಜ ನಮ್ಮ ಹೆಸರಿಗೆ ಸಾರ್ಥಕವೇ? ಅಷ್ಟ ದಿಕ್ಪಾಲಕರನ್ನು ತಡೆಯುವುದರೆಂದು ನಮ್ಮನೆ ನಾನು ಅಡ್ಡ ಬಂದ ನೀನು ಏನು ಮಾಡಬಲ್ಲೆ? ಆಹೋ ಆಗಜೆ, ಅನುಜ
ರಂಸದ ಬಡವನೊಂದು ಬ್ರಹ್ಮನೇನಾದರೂ ಅಡ್ಡ ಬಂದರೆ ಆ ಬ್ರಹ್ಮನ ಶಿರೋಮಣಿಯನ್ನು ಕಿತ್ತಿ ಅವನ ಪ್ರೀತಿಯ ಸತಿಯಾದ ಸಾರಥಿಯ ಮುತ್ತೈದು ತನಕ್ಕೆ ಭಂಗವಂತಂದೊಡ್ಡುವೆನು. ತಮ್ಮರೇ ಆಗ್ರಜೆ ಬ್ರಹ್ಮನನ್ನ ತಡೆಯುವುದರಿಂದ ನಾರಾಯಣನೇನಾದ್ರೂ ಅಡ್ಡ ಬಂದಿದ್ದರೆ ಜವಾದರೆ ನೀನೇನು ಮಾಡಬಲ್ಲೆ? ಓ ಅಕ್ಕಯ್ಯ ತಮ್ಮಯ್ಯ ಮಗನము ಒಗನಿಗೆ ಗೈದನೆಂದು ಸೊಗಸಿನ ಸುದ್ದಿಯಂ ಕೇಳಿ ಆ ಜಾರ ಚೋರನಾದ ಕೃಷ್ಣನೆಂಬ ಭ್ರಷ್ಟನ ತನ್ನ ಸುದರ್ಶನ ಚಕ್ರವಂ ಪಿಡದು ಎನ್ನ ಕೂಡ ಕಾಳಗಕ್ಕೆ ಬಂದರೆ ಹೇಳಿದ